ಪ್ರಿಯ ಸ್ನೇಹಿತರೆ, ನಾಲೆಜ್ ಎನ್ಹಾನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ವಿಡಿಯೋದ ಮೂಲಕ ರಾಜ್ಯಶಾಸ್ತ್ರ ದ್ವಿತೀಯ PUCಯಲ್ಲಿ ಬರುವಂತಹ ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಹಾಗೂ ಭಾರತದ ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲು, ಈ ಅಧ್ಯಾಯದ ಮೇಲೆ ಬರುವಂಥ ಎಲ್ಲ 1 ಹಾಗೂ 2 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಸ್ನೇಹಿತರೆ, ಇಲ್ಲಿಯವರೆಗೆ ತಾವು ನಾಲೆಜ್ ಎನ್ಹಾನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯುವ ಸಲುವಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ. ದ್ವಿತೀಯ PUC ರಾಜ್ಯಶಾಸ್ತ್ರ ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಹಾಗೂ ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು. ಒಂದು ಹಾಗೂ 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ರಾಷ್ಟ್ರ ರಾಜ್ಯ ಎಂದರೇನು? ಒಂದೇ ಧರ್ಮ ಸಂಪ್ರದಾಯದ ಹಿನ್ನೆಲೆಯಿಂದ ಕೂಡಿದ ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿದ್ದು ರಾಜಕೀಯ ಸ್ವಾತಂತ್ರ್ಯ ಪಡೆದಿರುವ ಸಮುದಾಯವೇ ರಾಷ್ಟ್ರ ರಾಜ್ಯ. ಪ್ರಶ್ನೆ 2, ರಾಷ್ಟ್ರೀಯತೆ ಎಂದರೇನು? ಒಂದು ಜನಸಮುದಾಯವು ನಾವೆಲ್ಲರೂ ಒಂದು ಎಂಬ ಏಕತಾ ಮನೋಭಾವನೆ ಹೊಂದಿದ್ದರೆ ಅದನ್ನು ರಾಷ್ಟ್ರೀಯತೆ ಎನ್ನುವರು. ಪ್ರಶ್ನೆ 3, ರಾಷ್ಟ್ರ ನಿರ್ಮಾಣ ಎಂದರೇನು? ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ವಿಶಾಲ ಪ್ರಕ್ರಿಯೆಯೇ ರಾಷ್ಟ್ರ ನಿರ್ಮಾಣ. ಹೇಳಿದವರು ಮೈರಾನ್ ವಿನರ್. ಪ್ರಶ್ನೆ 4, ರಾಷ್ಟ್ರ ರಾಜ್ಯ ಪ್ರಕ್ರಿಯೆಯು ಯಾವ ಒಪ್ಪಂದದಿಂದ ಮೂಡಿಬಂದಿತು? ರಾಷ್ಟ್ರ ರಾಜ್ಯ ಪರಿಕಲ್ಪನೆ ವೆಸ್ಟ್ಫಾಲಿಯಾ ಒಪ್ಪಂದದಿಂದ ಮೂಡಿಬಂದಿತು. ಪ್ರಶ್ನೆ 5, ವೆಸ್ಟ್ಫಾಲಿಯಾ ಒಪ್ಪಂದ ಯಾವ ಇಸವಿಯಲ್ಲಿ ಜರುಗಿತು? ವೆಸ್ಟ್ಫಾಲಿಯಾ ಒಪ್ಪಂದ 1648ರಲ್ಲಿ ಜರುಗಿತು. ಪ್ರಶ್ನೆ 6, ಯಾವ ರಾಷ್ಟ್ರವನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಹೊಂದಿದ ರಾಷ್ಟ್ರ ಎಂದು ಕರೆಯಲಾಗಿದೆ? ಭಾರತ ದೇಶವನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎಂದು ಕರೆಯಲಾಗಿದೆ. ಪ್ರಶ್ನೆ 7, ಯಾವ ರಾಷ್ಟ್ರವನ್ನು ಜನಾಂಗೀಯತೆಯ ನಾಡು ಎಂದು ಕರೆಯಲಾಗಿದೆ? ಆಫ್ರಿಕಾ ದೇಶವನ್ನು ಜನಾಂಗೀಯತೆಯ ರಾಷ್ಟ್ರ ಎಂದು ಕರೆಯಲಾಗಿದೆ. ಪ್ರಶ್ನೆ 8, ರಾಷ್ಟ್ರ ನಿರ್ಮಾಣದಲ್ಲಿ ಉಂಟಾಗುವ ಒಂದು ಅಡಚಣೆಯನ್ನು ತಿಳಿಸಿ. ಬಡತನ ರಾಷ್ಟ್ರ ನಿರ್ಮಾಣದ ಒಂದು ಅಡಚಣೆಯಾಗಿದೆ. ಪ್ರಶ್ನೆ 9, ರಾಷ್ಟ್ರ ನಿರ್ಮಾಣದ ಸಮಸ್ಯೆಗೆ ಒಂದು ಪರಿಹಾರವನ್ನು ತಿಳಿಸಿ. ರಾಜಕೀಯ ಸ್ಥಿರತೆ ರಾಷ್ಟ್ರ ನಿರ್ಮಾಣದ ಸಮಸ್ಯೆಗೆ ಒಂದು ಪರಿಹಾರವಾಗಿದೆ. ಪ್ರಶ್ನೆ 10, ಅಸಮಾನತೆ ಎಂದರೇನು? ಜಾತಿ, ಲಿಂಗ, ಧರ್ಮ ಅಥವಾ ಜನಾಂಗ ಮೊದಲಾದ ಆಧಾರಗಳ ಮೇಲೆ ತಾರತಮ್ಯ ಮಾಡುವುದನ್ನು ಅಸಮಾನತೆ ಎನ್ನುವರು. ಪ್ರಶ್ನೆ 11, ಜಾತಿಯ ಆಧಾರಿತ ಅಸಮಾನತೆ ಎಂದರೇನು? ಜಾತಿಯನ್ನು ಆಧರಿಸಿ ಜನರಲ್ಲಿ ತಾರತಮ್ಯ ಮಾಡುವುದನ್ನು ಜಾತಿ ಆಧಾರಿತ ಅಸಮಾನತೆ ಎನ್ನುವರು. ಪ್ರಶ್ನೆ 12, ಜಾತಿ ಆಧಾರಿತ ಅಸಮಾನತೆಗೆ ಒಂದು ಕಾರಣವನ್ನು ತಿಳಿಸಿ. ವರ್ಣಾಶ್ರಮ ವ್ಯವಸ್ಥೆ ಭಾರತದಲ್ಲಿ ಜಾತಿ ಆಧಾರಿತ ಅಸಮಾನತೆಗೆ ಒಂದು ಕಾರಣವಾಗಿದೆ. ಪ್ರಶ್ನೆ 13, ಲಿಂಗಾಧಾರಿತ ಅಸಮಾನತೆ ಎಂದರೇನು? ಗಂಡು ಮತ್ತು ಹೆಣ್ಣು ಎಂಬ ತಾರತಮ್ಯದಿಂದ ಸ್ತ್ರೀಯರಿಗೆ ಪುರುಷ ಸಮಾನ ಅವಕಾಶಗಳನ್ನು ನಿರಾಕರಿಸುವುದನ್ನು ಲಿಂಗಾಧಾರಿತ ಅಸಮಾನತೆ ಎನ್ನುವರು. ಪ್ರಶ್ನೆ 14, ಲಿಂಗಾಧಾರಿತ ಅಸಮಾನತೆಗೆ ಒಂದು ಕಾರಣ ತಿಳಿಸಿ. ಪುರುಷ ಪ್ರಾಬಲ್ಯ ಸಾಮಾಜಿಕ ವ್ಯವಸ್ಥೆ
ಭಾರತದಲ್ಲಿ ಲಿಂಗಾಧಾರಿತ ಅಸಮಾನತೆಗೆ ಒಂದು ಕಾರಣ. ಪ್ರಶ್ನೆ 15. ಅನಕ್ಷರತೆ ಎಂದರೇನು? ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಬಾರದ ಸ್ಥಿತಿಯನ್ನು ಅನಕ್ಷರತೆ ಎನ್ನುವರು. ಪ್ರಶ್ನೆ 16. ಅನಕ್ಷರತೆಗೆ ಒಂದು ಕಾರಣ ತಿಳಿಸಿ. ಬಾಲ ಕಾರ್ಮಿಕ ಪದ್ಧತಿ ಅನಕ್ಷರತೆಗೆ ಒಂದು ಕಾರಣವಾಗಿದೆ. ಪ್ರಶ್ನೆ 17. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು? 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002ರಲ್ಲಿ ಅಂಗೀಕರಿಸಲ್ಪಟ್ಟಿತು. ಪ್ರಶ್ನೆ 18. 86ನೇ ಸಂವಿಧಾನ ತಿದ್ದುಪಡಿ ಮೂಲಕ ಯಾವ ಹೊಸ ಕಲಂ ಸಂವಿಧಾನಕ್ಕೆ ಸೇರಿಸಲಾಯಿತು? 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ 21A ಎಂಬ ಹೊಸ ಕಲಂ ಸಂವಿಧಾನಕ್ಕೆ ಸೇರಲ್ಪಟ್ಟಿತು. ಪ್ರಶ್ನೆ 19. ಯಾವ ವಯೋಮಿತಿಯ ಮಕ್ಕಳು ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಬರುತ್ತಾರೆ? 6ರಿಂದ 14 ವರ್ಷದ ವಯೋಮಿತಿಯ ಮಕ್ಕಳು ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಬರುತ್ತಾರೆ. ಪ್ರಶ್ನೆ 20. RTE ಯನ್ನು ವಿಸ್ತರಿಸಿ. ರೈಟ್ ಟು ಎಜುಕೇಶನ್, ಕಡ್ಡಾಯ ಶಿಕ್ಷಣದ ಹಕ್ಕು. ಪ್ರಶ್ನೆ 21. ಕೋಮುವಾದ ಎಂದರೇನು? ಒಂದು ಧಾರ್ಮಿಕ ಗುಂಪು ತನ್ನ ಧರ್ಮವೇ ಶ್ರೇಷ್ಠ ಹಾಗೂ ಇತರ ಧರ್ಮಗಳು ಕನಿಷ್ಠ ಎಂಬ ಭಾವನೆಯನ್ನು ಬಿತ್ತುವ ಪ್ರವೃತ್ತಿಯೇ ಕೋಮುವಾದ. ಪ್ರಶ್ನೆ 22. ಕೋಮುವಾದಕ್ಕೆ ಒಂದು ಕಾರಣ ಕೊಡಿ. ಭಾರತದಲ್ಲಿ ಬ್ರಿಟಿಷರ ಆಡಳಿತ ನೀತಿ ಕೋಮುವಾದಕ್ಕೆ ಒಂದು ಕಾರಣವಾಗಿದೆ. ಪ್ರಶ್ನೆ 23. ಟೆರರಿಸಂ, ಭಯೋತ್ಪಾದನೆ ಶಬ್ದದ ಮೂಲ ಪದ ಯಾವುದು? ಲ್ಯಾಟಿನ್ ಪದ ಟೆರೇರೆ. ಇದು ಟೆರರಿಸಂ ಪದದ ಮೂಲ ಪದವಾಗಿದೆ. ಪ್ರಶ್ನೆ 24. ಭಯೋತ್ಪಾದನೆಯನ್ನು ವ್ಯಾಖ್ಯಾನಿಸಿ. ಭಯೋತ್ಪಾದನೆಯು ಪೂರ್ವಯೋಜಿತ, ಉತ್ತಮವಾಗಿ ಸಂಘಟಿತವಾದ ತರಬೇತಿ ಹೊಂದಿದ ಗುಂಪುಗಳು ಕಾನೂನು ವಿರೋಧಿ, ಶಸ್ತ್ರಸಜ್ಜಿತ ಮತ್ತು ಹಿಂಸೆಯ ಮೂಲಕ ತಮ್ಮ ಗುರಿ ಸಾಧಿಸಿಕೊಳ್ಳಲು ಅನುಸರಿಸುವ ಕೃತ್ಯವಾಗಿದೆ. ಪ್ರಶ್ನೆ 25. ಭಯೋತ್ಪಾದನೆಗೆ ಒಂದು ಕಾರಣ ಕೊಡಿ. ಪ್ರತ್ಯೇಕತಾವಾದ ಚಳುವಳಿಗಳು, ಧಾರ್ಮಿಕ ಮೂಲಭೂತವಾದ ಭಯೋತ್ಪಾದನೆಗೆ ಕಾರಣಗಳು. ಪ್ರಶ್ನೆ 26. ಯಾವುದಾದರೂ ಒಂದು ಭಯೋತ್ಪಾದನಾ ಸಂಘಟನೆಯನ್ನು ಹೆಸರಿಸಿ. ಅಲ್ ಖೈದಾ, ಲಷ್ಕರ್ ಎ ತೊಯ್ಬಾ, ಇಂಡಿಯನ್ ಮುಜಾಹಿದೀನ್. ಪ್ರಶ್ನೆ 27. MISA ವಿಸ್ತರಿಸಿ. ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆ, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್. ಪ್ರಶ್ನೆ 28. NSA ವಿಸ್ತರಿಸಿ. ರಾಷ್ಟ್ರೀಯ ಭದ್ರತಾ ಕಾಯ್ದೆ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್. ಪ್ರಶ್ನೆ 29. TADA ವಿಸ್ತರಿಸಿ. ಭಯೋತ್ಪಾದನೆ ಮತ್ತು ವಿಚ್ಛಿದ್ರಕಾರಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ, ಟೆರರಿಸ್ಟ್ ಅಂಡ್ ಡಿಸ್ಟ್ರಪ್ಟಿವ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಪ್ರಶ್ನೆ 30. POTA ವಿಸ್ತರಿಸಿ. ಭಯೋತ್ಪಾದನಾ ಚಟುವಟಿಕೆಗಳ ನಿಗ್ರಹ ಕಾಯ್ದೆ, ಪ್ರಿವೆನ್ಷನ್ ಆಫ್ ಟೆರರಿಸ್ಟ್ ಆಕ್ಟಿವಿಟೀಸ್ ಆಕ್ಟ್. ಪ್ರಶ್ನೆ 31. UAPA ವಿಸ್ತರಿಸಿ. ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಪ್ರಶ್ನೆ 32. ಭ್ರಷ್ಟಾಚಾರ ಎಂದರೇನು? ಭ್ರಷ್ಟಾಚಾರವೆಂಬುದು ಖಾಸಗಿ ಉದ್ದೇಶಗಳಿಗಾಗಿ ಸಾರ್ವಜನಿಕ ಕರ್ತವ್ಯಗಳ ಔಪಚಾರಿಕ ಮಾರ್ಗವನ್ನು ಬದಲಿಸುವುದೇ ಆಗಿದೆ. ಪ್ರಶ್ನೆ 33. ಭ್ರಷ್ಟಾಚಾರದ ಒಂದು ರೂಪವನ್ನು ತಿಳಿಸಿ. ಅನಧಿಕೃತ ಶುಲ್ಕಗಳು, ಹಪ್ತಾ, ಲಂಚ, ರುಷುವತ್ತುಗಳು ವಿವಿಧ ರೂಪಗಳಾಗಿವೆ.
ಪ್ರಶ್ನೆ 34, ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು? ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಭಾರತದಲ್ಲಿ 1947ರಲ್ಲಿ ಅಂಗೀಕರಿಸಲ್ಪಟ್ಟಿತು. ಪ್ರಶ್ನೆ 34, ಸ್ವೀಡನ್ನ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯನ್ನು ಏನೆಂದು ಕರೆಯುತ್ತಾರೆ? ಸ್ವೀಡನ್ನ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯನ್ನು ಓಂಬುಡ್ಸ್ಮನ್ ಎನ್ನುವರು. ಪ್ರಶ್ನೆ 36, ಲೋಕಪಾಲರನ್ನು ಯಾರು ನೇಮಿಸುತ್ತಾರೆ? ಲೋಕಪಾಲರ ಆಯ್ಕೆ ಸಮಿತಿ ಶಿಫಾರಸ್ಸಿನ ಮೇರೆಗೆ ಲೋಕಪಾಲರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಪ್ರಶ್ನೆ 37, ಲೋಕಪಾಲ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಲೋಕಪಾಲ ಸಂಸ್ಥೆ 2014ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಪ್ರಶ್ನೆ 38, ಲೋಕಪಾಲರ ಅಧಿಕಾರಾವಧಿ ಎಷ್ಟು ವರ್ಷಗಳು? ಲೋಕಪಾಲರ ಅಧಿಕಾರಾವಧಿ 5 ವರ್ಷಗಳು. ಪ್ರಶ್ನೆ 39, ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಜ್ಯದ ರಾಜ್ಯಪಾಲರು ಲೋಕಾಯುಕ್ತರನ್ನು ನೇಮಕ ಮಾಡುತ್ತಾರೆ. ಪ್ರಶ್ನೆ 40, ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆ ಯಾವಾಗ ಜಾರಿಗೆ ಬಂದಿತು? ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಯು 1984ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಪ್ರಶ್ನೆ 41, ಲೋಕಾಯುಕ್ತರ ಅಧಿಕಾರಾವಧಿ ಎಷ್ಟು? ಲೋಕಾಯುಕ್ತರ ಅಧಿಕಾರ ಅವಧಿ 5 ವರ್ಷಗಳು. ಪ್ರಶ್ನೆ 42, ಉತ್ತಮ ಆಡಳಿತ ಎಂದರೇನು? ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿ ಮತ್ತು ಪ್ರತಿಸ್ಪಂದನೆ ಇದ್ದರೆ ಅದನ್ನು ಉತ್ತಮ ಆಡಳಿತ ಎನ್ನುವರು. ಪ್ರಶ್ನೆ 43, ಬಾಲಕಾರ್ಮಿಕ ಪದ್ಧತಿ ಅನಕ್ಷರತೆಗೆ ಹೇಗೆ ಕಾರಣವಾಗಿದೆ? ವಿದ್ಯಾಭ್ಯಾಸ ಮಾಡಬೇಕಾದ ಮಕ್ಕಳು ಕುಟುಂಬ ನಿರ್ವಹಣೆಗಾಗಿ ಹೋಟೆಲ್, ಗುಡಿ ಕೈಗಾರಿಕೆಗಳಲ್ಲಿ ಕೆಲಸಕ್ಕೆ ತೊಡಗಿ ಶಿಕ್ಷಣದ ಅವಕಾಶಗಳಿಂದ ವಂಚಿತರಾಗುತ್ತಾರೆ. ಪ್ರಶ್ನೆ 44, ಕಡ್ಡಾಯ ಶಿಕ್ಷಣ ಎಂದರೇನು? ರಾಷ್ಟ್ರವೇ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅವಕಾಶ ಕಲ್ಪಿಸುವ ಜವಾಬ್ದಾರಿ ತೆಗೆದುಕೊಳ್ಳುವುದನ್ನು ಕಡ್ಡಾಯ ಶಿಕ್ಷಣ ಎನ್ನುವರು. ಪ್ರಶ್ನೆ 45, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಭಾವನಾತ್ಮಕವಾಗಿ, ಮಾನಸಿಕವಾಗಿ ಹಾಗೂ ರಾಜಕೀಯವಾಗಿ ರಾಷ್ಟ್ರದ ಜನರನ್ನು ಒಗ್ಗೂಡಿಸುವ ಪ್ರಕ್ರಿಯೆಯೇ ರಾಷ್ಟ್ರೀಯ ಭಾವೈಕ್ಯತೆ. ಪ್ರಶ್ನೆ 46, ನೆರೆಹೊರೆಯ ಶಾಂತಿ ಸಮಿತಿ ಎಂದರೇನು? ಕೋಮು ಸೌಹಾರ್ದತೆ ಸ್ಥಾಪಿಸಲು ವಿವಿಧ ಧರ್ಮೀಯ ಮುಖಂಡರಿಂದ ಕೂಡಿದ ಸಮಿತಿಯನ್ನು ಸ್ಥಾಪಿಸುವುದೇ ನೆರೆಹೊರೆಯ ಶಾಂತಿ ಸಮಿತಿ. ಪ್ರಶ್ನೆ 47, ನೈತಿಕತೆಯ ಕೊರತೆ ಭ್ರಷ್ಟಾಚಾರಕ್ಕೆ ಹೇಗೆ ಅವಕಾಶ ಮಾಡಿಕೊಡುತ್ತದೆ? ನೈತಿಕತೆಯ ಕೊರತೆಯಿಂದಾಗಿ ಸ್ವಾರ್ಥಪರತೆ ಬೆಳೆಯುತ್ತದೆ ಹಾಗೂ ರಾಷ್ಟ್ರ ಪ್ರೇಮ ಇಲ್ಲದೆ ಭ್ರಷ್ಟಾಚಾರ ಬೆಳೆಯುತ್ತದೆ. ಪ್ರಶ್ನೆ 48, ಲೋಕಪಾಲ ಎಂದರೇನು? ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಭ್ರಷ್ಟಾಚಾರದ ಪ್ರಕರಣಗಳನ್ನು ತನಿಖೆ ಮಾಡಲು ಸ್ಥಾಪಿಸಲಾದ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯೇ ಲೋಕಪಾಲ. ಪ್ರಶ್ನೆ 49, ಲೋಕಾಯುಕ್ತ ಎಂದರೇನು? ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಭ್ರಷ್ಟಾಚಾರದ ಪ್ರಕರಣಗಳನ್ನು ತನಿಖೆ ಮಾಡಲು ಸ್ಥಾಪಿಸಲಾದ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯೇ ಲೋಕಾಯುಕ್ತ. ಪ್ರಶ್ನೆ 50, ಭಯೋತ್ಪಾದಕರು ಚುನಾವಣೆಯನ್ನು ಏಕೆ ಬಹಿಷ್ಕರಿಸುತ್ತಾರೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧ್ವಂಸ ಮಾಡಲು ಹಾಗೂ ರಾಜಕೀಯ ಅಸ್ಥಿರತೆ ಮೂಡಿಸಲು ಉದ್ದೇಶ ಭಯೋತ್ಪಾದಕ ಸಂಘಗಳಿರುವುದರಿಂದ ಅವರು ಚುನಾವಣೆಯನ್ನು ಬಹಿಷ್ಕರಿಸುತ್ತಾರೆ.